ಇದು ಎಪಿಫೈಟ್ ಅಂತ ಕರೀತಾರೆ. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಒಂದು ಸಣ್ಣ ಎಲೆ ಕಿತ್ಕೊಂಡ್ಬಂದು ನೆಟ್ಟು ಬಿಟ್ಟರು ಅದು ಬೃಹತ್ತಾಗಿ ಬೆಳೀತಾ ಹೋಗುತ್ತೆ, ಅದ್ಭುತವಾದ ಹೂಗಳನ್ನು ಬಿಡುತ್ತೆ, ಅತ್ಯಂತ ತೆಳುವಾದ ನರುಗಂಪು ಹೊರಬರುತ್ತೆ. ಅರ್ಧರಾತ್ರಿ ಅಷ್ಟೇ ಇದರ ಆಯಸ್ಸು. 4 ಪುಸ್ತಕವನ್ನ ಕೊಡೋದಿಕ್ಕೆ ಈಗ ನಾವು ಸಿದ್ಧವಾಗಿದ್ದೇವೆ. ಬಂಪರ್ ಪ್ರಶ್ನೆ ಬರ್ತಾ ಇದೆ. ಒಡಿಸ್ಸಿ, ಗಗನಗೋಚರಿ ವಸುಂಧರ, ಬಿಸಿಲು ಕೋಲು ಹಾಗೂ ಕ್ಲಿಕ್ ಮಾಡಿ ನೋಡಿ ಎನ್ನುವ 4 ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. 2000 ವರ್ಷದಲ್ಲಿ ಬಿಡುಗಡೆಯಾಗಿ ರಜತ ಮಹೋತ್ಸವವನ್ನ ಆಚರಿಸಿದ ಈ ಚಿತ್ರವನ್ನ ಆಸ್ಕರ್ ಫಿಲ್ಮ್ಸ್ ಸಂಸ್ಥೆಯು ನಿರ್ಮಿಸಿತು. ಯಾವ ಚಿತ್ರ ಅಂತ ತಿಳ್ಕೋಬೇಕಾಗಿದೆ. ಸುಳುಹು 1, ವಿಷ್ಣುವರ್ಧನ್ ಹಾಗೂ ಪ್ರೇಮ ಪ್ರಧಾನ ಭೂಮಿಕೆಯಲ್ಲಿ ಇದ್ದರು. ಸುಳುಹು 2, ಶಶಿಕುಮಾರ್, ಅಭಿಜಿತ್, ಅವಿನಾಶ್, ಪವಿತ್ರ ಲೋಕೇಶ್ ಪೋಷಕ ವರ್ಗದಲ್ಲಿ ಇದ್ದರು. ಮೊದಲಿಗೆ ಪ್ರಕಾಶ್. ಹಬ್ಬ ಅಂತಲ್ಲ, ಕೋಮಲ ಯಜಮಾನ, ಶ್ರೀನಿವಾಸ್ ಯಜಮಾನ. ಸುಳುಹು 3, ಪ್ರೇಮಚಂದ್ರಮ ಕೈಗೆ ಸಿಗುವುದೇ ಹೇಳಿ ತಂಗಾಳಿ ಈ ಚಿತ್ರದ ಹಾಡು. ಯಜಮಾನ ಹೌದಾ? ಏನ್ ಮಾಡೋಣ? ಉತ್ತರವನ್ನ ನೋಡಬಹುದಾ? ಉತ್ತರವನ್ನ ನೋಡುವ. ಯಜಮಾನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನ ಕೋಮಲ ಅವರು ಕೊಟ್ಟಿದ್ದಾರೆ. 2 ಸುಳುಹುಗಳನ್ನ ತಗೊಂಡು ತಾವು ಉತ್ತರವನ್ನ ಕೊಟ್ಟಿದ್ರಿ. ಹಾಗಾಗಿ 2 ಪುಸ್ತಕವನ್ನ ನನ್ನಲ್ಲಿ ಉಳಿಸ್ಕೊಂಡು ಮತ್ತೆ 2 ಪುಸ್ತಕಗಳನ್ನ ತಮಗೆ ಕೊಟ್ಟಿದ್ದೀನಿ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ಈಗ ನೋಡೋಣ. ಮೊದಲಿಗೆ ಶ್ರೀನಿವಾಸ್ ಅವರಿಗೆ ಎಷ್ಟು ಪುಸ್ತಕ ಬಂದಿದೆ ಅಂತ ನೋಡೋಣ. 4, 4, 8, 2, 10, 12, 11 ಪುಸ್ತಕ ಹಾಗೂ 1 ಅಡಕ ಮುದ್ರಿಕೆ. ಒಟ್ಟು 12, 120 ಅಂಕಗಳು ತಮಗೆ ದೊರೆತಿದೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. 10 ಪುಸ್ತಕವನ್ನ ಗೆದ್ದದಕ್ಕೆ ಭಾರತ ಸ್ವಾತಂತ್ರ್ಯ ಎನ್ನುವ ಒಂದು ಹೆಚ್ಚುವರಿ ಅಡಕ ಮುದ್ರಿಕೆ ಕೊಡ್ತಾ ಇದ್ದೇನೆ. ಅಭಿನಂದನೆಗಳು. ಕೋಮಲ ಅವರಿಗೆ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಅಭಿನಂದನೆಗಳು. ಪ್ರಕಾಶ್ ಅವರಿಗೆ ಗ್ರೀಕ್ ಮಹಾಕವಿ ಹೋಮರನ ಒಡಿಸ್ಸಿ ಕೃತಿಯನ್ನ ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಅಭಿನಂದನೆಗಳು. ರಾತ್ರಿಯ ಹೊತ್ತು ದೊಡ್ಡ ದೊಡ್ಡ ಮರಗಳ ಕೆಳಗೆ, ಉದಾಹರಣೆ ಅರಳಿ ಮರ, ಆಲದ ಮರ, ಇದ್ರ ಕೆಳಗೆ ಕೂತ್ಕೋಬಹುದಾ, ನಿದ್ರೆ ಮಾಡಬಹುದಾ? ಈ ಪ್ರಶ್ನೆಯನ್ನ ಕೇಳಿದ್ರೆ ಏನ್ ಹೇಳ್ತೀವಿ? ಹೌದಪ್ಪ, ಮರದ ಕೆಳಗೆ ಕೂತ್ಕೋ, ಆರಾಮಾಗಿರುತ್ತೆ, ತಂಗಾಳಿ ಬರುತ್ತೆ ಅಂತ ಹೇಳ್ತೀರಾ? ಬಹುಶಃ ಹೇಳದೆ ಇದ್ರೆ ಒಳ್ಳೆಯದು. ಯಾಕೆ ಅಂತ ಹೇಳ್ತಂದ್ರೆ, ಹಗಲು ಹೊತ್ತಲ್ಲಿ ಮರಗಳು ಗಿಡಗಳು ಉಸಿರಾಡಿ ಆಮ್ಲಜನಕವನ್ನ ಹೊರಗಡೆ ಬಿಡುತ್ತೆ. ರಾತ್ರಿ ಹೊತ್ತಲ್ಲಿ ಏನಾಗುತ್ತೆ ಅಂದ್ರೆ, ಅದು ಆಮ್ಲಜನಕವನ್ನ ಸೇವಿಸಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗಡೆ ಬಿಡ್ತಾ ಇರುತ್ತೆ. ಹಾಗಾಗಿ ಆಲದ ಮರದ ಕೆಳಗೆ, ಅರಳಿ ಮರದ ಕೆಳಗೆ, ಹುಣಸೆ ಮರದ ಕೆಳಗೆ ವಿಪರೀತ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಗಾಳಿ ಬೀಸ್ತಾ ಇದ್ರೆ ಚಿಂತೆ ಇಲ್ಲ, ಬೀಸದೆ ಸ್ಥಗಿತವಾಗಿದ್ರೆ ಕಾರ್ಬನ್ ಡೈಆಕ್ಸೈಡ್ ಇರೋ ಕಡೆ ಇರೋದು ಅಷ್ಟು ಒಳ್ಳೆಯದು ಅಲ್ಲ. ಹಾಗಾಗಿ ಈ ಮರಗಳ ಕೆಳಗೆ ಮಲಗಬಾರದು ಅಂತ ಒಂದು ಅಲಿಖಿತ ನಿಯಮವನ್ನ ನಮ್ಮ ಹಿರಿಯರು ಮಾಡಿದ್ದಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.